ಬಾಗಲಕೋಟೆ ಉದ್ಯಾನನಗರಿಯಲ್ಲಿರುವ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ 13ನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಿತು. ತೋಟಗಾರಿಕೆ ಸಚಿವ ಎಸ್. ಮಲ್ಲಿಕಾರ್ಜುನ್ ಸಾಧಕ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಈ ಘಟಿಕೋತ್ಸವದಲ್ಲಿ ಬೀದರದ ತೋಟಗಾರಿಕೆ ಡೀನ್ ಮಗಳಾದ ಅಮೂಲ್ಯ ಪಾಟೀಲರಿಗೆ BSc ಪದವಿಯಲ್ಲಿ 16 ಚಿನ್ನದ ಪದಕ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ನವದೆಹಲಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಾಲಯದ ಕಾರ್ಯದರ್ಶಿ ಡಾಕ್ಟರ್ ಎನ್ ಕಲೈಶೆಟ್ಟಿ ಮಾತನಾಡಿ, ದೇಶದ ಆರ್ಥಿಕತೆಯ ತೀವ್ರ ಬೆಳವಣಿಗೆಗೆ ತೋಟಗಾರಿಕೆಯು ಸಂಭಾವ್ಯ ಕೃಷಿ ಉದ್ಯಮವಾಗಿ ಹೊರಹೊಮ್ಮಿದ್ದು, ಇದು ಬೆಳೆ ವೈವಿಧ್ಯೀಕರಣವಾಗಿ ರೈತರಿಗೆ ವಿವಿಧ ಆಯ್ಕೆಗಳನ್ನು ಒದಗಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ತೋಟಗಾರಿಕೆ ವಿವಿಯ ಕುಲಪತಿಗಳು, ವಿದ್ಯಾರ್ಥಿಗಳು ಇದ್ದರು. ವರದಿ ಶರಣಬಸಪ್ಪ ಎಸ್. ಜಮಖಂಡಿ, ಬಾಗಲಕೋಟೆ. And rightly told by the Honorable Vice Chancellor, I also echo the points he mentioned. Some of you can be job seekers, some of you can continue your studies for higher studies, higher education, and some of you can definitely become job providers. Because today the scenario is totally different. Country is giving more than enough importance, and country is pushing a lot. Startups, MSMEs, individuals, entrepreneurs, women entrepreneurs, self-help groups, and whatnot. So when a country is coming up with this kind of a performance-linked incentives for some areas, and when the country is coming up with a kind of new announcements in horticulture, agriculture, metallurgy, and related areas, should you not make use of this golden opportunity in your favor? So you should choose the right choice of technology, because now the buzzword is STI. It is not getting stopped with STI, science, technology and innovation. It is not getting stopped today. There is graduation, PG degree and PhD degree today. Namaskar and welcome one more time. I'm extremely happy to be a part of this 13th convocation day of the University of Horticulture Sciences, Bangalore, for a number of reasons. नमस्कार श्रीमती श्री बसनगौड़ अप्पयगौड़ पाटिल ट्रस्ट अम्मीनमावी गोल्ड मेडल लेट श्री गोल्ड मेडल डॉक्टर S.A. पाटिल फॉर्मर वाइस ಚಾನ್ಸಲರ್ US गोल्ड मेडल ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೀದರ್ನಲ್ಲಿ ನಾನು UG ಮುಗಿಸಿದ್ದು. ಇವತ್ತು ತುಂಬಾ ಖುಷಿ ಆಗ್ತಿದೆ. ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹೇಳ್ತೀನಿ. ಇದ್ರ ಹಿಂದೆ ನನ್ನ ಪೇರೆಂಟ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ರಿಲೇಟಿವ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಈವನ್ ಮೈ ಕಾಲೇಜ್ ಆಗಲಿ, ಯೂನಿವರ್ಸಿಟಿ ಟೀಚರ್ಸ್ ಯಾವತ್ತೂ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜಿಂಗ್ ಇದ್ರು. ಇದರಷ್ಟೇ ಎಲ್ಲ ಯೂತ್ ಫೆಸ್ಟ್ ಪಾರ್ಟಿಸಿಪೇಷನ್ ಆಗಲಿ, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲೂ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಇಟ್ಸ್ ಬೀನ್ ಅ ಗ್ರೇಟ್ ಮೂಮೆಂಟ್ ಅಂತ ಹೇಳಕ್ಕೆ. ಸೊ ಹಾರ್ಡ್ ವರ್ಕ್ ಅಂದರೆ ನಾನು ಕನ್ಸಿಸ್ಟೆಂಟ್ ಆಗಿ ಓದ್ತಿದ್ದೆ. ಲೈಕ್ ಎಕ್ಸಾಮ್ಸ್ ಆಗಲಿ ಇದು ಬಂದಾಗ ನನಗೆ ಒಂದೇ ಅನ್ಸುತ್ತೆ ಅಂದರೆ ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಅದು ನಮ್ಗೆ ಈಸಿ ಆಗುತ್ತೆ, ಯಾವುದೇ ಎಕ್ಸಾಮ್ಸ್ ಆಗಲಿ ಏನೇ ಆಗಲಿ. ಸೊ ಚಿಕ್ಕ ವಯಸ್ಸಿಂದ ಟಾಪರ್ ಆಗಿದ್ದು ಒಂದು ನಾನು ಆಲ್ವೇಸ್ ಲೈಕ್ ಅಂದ್ರೆ ಹೇಳಕ್ಕಂದ್ರೆ 95% ಪ್ಲಸ್ ಇದ್ದಿದ್ದು ಹುಡುಗಿನೇ ನಾನು. ಸೊ ನಮ್ಮ ಅಕ್ಕ ಅಂತಿದ್ಲು, ನೀನ್ ಈಗ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರು ಮಾಡ್ತಾರೆ ನೋಡು, ನಿನಗೆ ಟಾಪರ್ ಆಗೋದು ಮೊದ್ಲಿಂದ ರೂಢಿ ಇದೆ, ಈಗ ನೀನು ಓದ್ಲಿ ಅಂದ್ರೆ ಯಾವತ್ತಾದ್ರೂ ನಾನು ಓದಕ್ ಬೇಸರ ಪಟ್ಕೊಂಡ್ರೆ ಶಿ ಇಸ್ ಆಲ್ವೇಸ್ ಪುಶ್ ಮೀ ಲೈಕ್ ದಟ್. ಮತ್ತೆ ನಮ್ಮ ತಂದೆ ಆಗ್ಲಿ ತಾಯಿ ಆಗ್ಲಿ ಯಾವತ್ತು ತುಂಬಾ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ನಮ್ಮ ಸಲುವಾಗಿ. ಇಬ್ಬರದು ಲೈಕ್ ಗವರ್ಮೆಂಟ್ ಜಾಬ್ಸ್ ಇತ್ತು, ಸಾಕಷ್ಟು ಟ್ರಾನ್ಸ್ಫರ್ಸ್ ಆದ್ರೂ ನಮ್ದು ಎಜುಕೇಶನ್ ಸಲುವಾಗಿ ದೂರ ಇರೋದಾಗ್ಲಿ, ನಮ್ಮ ಜೊತೆನೆ ಯಾವತ್ತು ಹಾಸ್ಟೆಲ್ಗಾಗ್ಲಿ ಏನೂ ಹಾಕಿರ್ಲಿಲ್ಲ ಲೈಕ್ ನಮ್ಮ ಸ್ಕೂಲಿಂಗ್ ಡೇಸ್ ಅಲ್ಲಿ. ಸೊ ನಂದು UG ಮುಗಿಸಿದ ಬೀದರಲ್ಲಿ, ಅಲ್ಲಿ ಅಜ್ಜ ಮನೆಯಲ್ಲಿ ಇರ್ತಿದ್ದೆ. ಅವಾಗ ಎಕ್ಸಾಮ್ ಟೈಮಲ್ಲಿ ಹೋದಾಗ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು. ಮೈ ಅಜ್ಜಿ ಆಗಲಿ, ಮಾಮ ಮಾಮಿ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ನನಗೆ ಚೆನ್ನಾಗಿ ನೋಡ್ಕೊಂಡು ಓದಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನಮ್ಮ ತಂದೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೀದರ್ನ ಡೀನ್ ಆಗಿದ್ದಾರೆ. ನಮ್ಮ ತಾಯಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ ಇನ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಮನ್ನಳ್ಳಿ ಬೀದರಲ್ಲಿ. ಐ ವುಡ್ ಡೆಡಿಕೇಟ್ ನಂದು ಎಲ್ಲ ಮೆಡಲ್ಸ್ನ ಐ ವುಡ್ ಡೆಡಿಕೇಟ್ ಟು ಮೈ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಇನ್ಸ್ಪೈರಿಂಗ್ ಆಗಿ ನಮಗೆ ಯಾವತ್ತೂ ಇದು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್.